ಯಾರೆಲ್ಲ ಜಿಯೋ ಸಿಮ್ ಅನ್ನ ಯೂಸ್ ಮಾಡ್ತಾ ಇದಾರಲ್ಲ, ನಿಮಗಂತೂ ಬಿಗ್ ಶಾಕ್ ನ್ಯೂಸ್ ಆಗಿರತ್ತೆ. ನಿಮ್ಮೆಲ್ಲ ಸಿಮ್ ಗಳನ್ನ ಬ್ಲಾಕ್ ಮಾಡ್ತಾ ಇದೆ ಈ ಒಂದು ಕಂಪನಿ, ಅಂದ್ರೆ ಸ್ಥಗಿತಗೊಳಿಸ್ತಿದ್ದಾರೆ. ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಮತ್ತು ಸ್ಥಗಿತ ಆಗ್ಬಾರ್ದಂದ್ರೆ ಏನ್ ಮಾಡ್ಬೇಕು ಎಲ್ಲ ಮಾಹಿತಿ ಇರತ್ತೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ದಿನಾಂಕ 21/4/2026 ಅಂಗವಿಕಲರು ಈ ಒಂದು ಪಿಂಚಣಿಯನ್ನು ಪಡಿತಾ ಇರ್ತಾರಲ್ಲ, ಅವ್ರಿಗಂತೂ ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ಸ್ವಂತ ಮನೆಯನ್ನ ಕೊಡ್ತಿದ್ದಾರೆ, ಅಷ್ಟೇ ಅಲ್ಲ ಸ್ವಂತ ಜಮೀನನ್ನ ಕೊಡ್ತಿದ್ದಾರೆ, ಅದು ಕೂಡ ಕೃಷಿ ಭೂಮಿ. ಹೇಗೆ ಪಡೆಯೋದು, ಯಾವ ರೀತಿಯಾಗಿ, ಯಾವಾಗಿನಿಂದ ಕೊಡ್ತಾರೆ ಎಲ್ಲ ಮಾಹಿತಿ ಇರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನೀನೇನು ವಿಡಿಯೋ ಮಾಡಬೇಕಾಗಿತ್ತು, ಆದ್ರೆ ಕೆಲವೊಂದು ಕಾರಣಗಳಿಂದ ನಿನ್ನ ಈ ಕಡೆ ಅಂತೂ ಫುಲ್ ಮಳೆ ಬರ್ತಾ ಇತ್ತು. ನಿಮ್ ಕಡೆ ಮಳೆ ಇದೆಯಾ ಇಲ್ಲ ಅಂತ ಕಮೆಂಟ್ ಮಾಡಿ. ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಆಗಲ್ಲ, ಇನ್ನೊಂದು ಕಡೆ ಆದ್ರೆ ಮತ್ತೊಂದು ಕಡೆ ಆಗಲ್ಲ, ಈ ರೀತಿಯಾಗಿ ಆಗ್ತಾ ಇದೆ ಈ ಒಂದು ಮಳೆ. ಈಗಾಗಲೇ ನಾನು ಬಿಸಿಲಿನ ತಾಪಮಾನದಲ್ಲಿ ಸುಮಾರು 2 ಜನ ಬಲಿಯಾಗಿದ್ದಾರೆ ಕರ್ನಾಟಕದಲ್ಲಿ. ಅದ್ರ ಬಗ್ಗೆ ಒಂದು ಸೆಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ, ಚಾನಲ್ ನಲ್ಲಿ ಚೆಕ್ ಇದೆ, ನೋಡ್ಕೊಳ್ಳಿ. ಬನ್ನಿ ಒಂದೊಂದ ಚರ್ಚೆ ಮಾಡೋಣ. ಮತ್ತೆ ಯಾರ್ಯಾರು ಫೇಸ್ಬುಕ್ ದಲ್ಲಿ ನೋಡಿಲ್ಲ, ಫಾಲೋ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ಮತ್ತು ಸಬ್ಸ್ಕ್ರೈಬ್ ಮಾಡಲ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ಸ ಅಂದ್ರೆ ಈ ಒಂದು ಜಿಯೋ ಕಂಪನಿ ಅವರಿಗೆ ನೋಡಿ, ಈ ಒಂದು ಜಿಯೋ ಸಿಮ್ ಅನ್ನು ಯಾರ್ಯಾರು ಯೂಸ್ ಮಾಡ್ತಾ ಇದಾರಲ್ಲ ಅವ್ರಿಗೆ ಸ್ವಲ್ಪ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ, ಜಾಸ್ತಿ ತಿಳಿಸ್ಕೊಡಲ್ಲ. ಇಲ್ಲಿ ಏನಾಗಿದೆಪ್ಪ ಅಂದ್ರೆ, ಈಗ ಜಿಯೋ ಸಿಮ್ ಅನ್ನ ಉಚಿತವಾಗಿ ಇನ್ಕಮಿಂಗ್ ಕಾಲ್ ಬರತ್ತೆ. ಅಮೌಂಟ್ ಹಾಕ್ಲಿಲ್ಲ ಅಂದ್ರೂ ಕೂಡ ಸುಮಾರು 3 ವರ್ಷದ ತನಕ ಉಚಿತವಾಗಿ ಕಾಲ್ ಬರತ್ತೆ. ಅಂದ್ರೆ ಅಮೌಂಟ್ ಹಾಕ್ಲಿಲ್ಲ ಅಂದ್ರೂ ಕೂಡ ಬರತ್ತೆ. ಮೊದಲಿಗೆ ಹೆಂಗಿತ್ತು, ಯಾವುದೇ ಸಿಮ್ ತಗೊಳ್ಳಿ, ಅಮೌಂಟ್ ಹಾಕಿ ಬಿಡಿ ಅದು ಚಾಲ್ತಿಯಲ್ಲೇ ಇರ್ತಾ ಇತ್ತು. ಇದು ಕಾಲು ಬರ್ತಾ ಇತ್ತು, ಕಾಲು ಹೋಗ್ತಾ ಇತ್ತು. ಅಮೌಂಟ್ ಹಾಕಿದ್ರೆ ಮಾತ್ರ ಕಾಲ್ ಹೋಗ್ತಾ ಇತ್ತು, ಆದ್ರೆ ಅಮೌಂಟ್ ಹಾಕ್ಲಿಲ್ಲ ಅಂದ್ರೆ ಕೂಡ ಕಾಲ್ ಬರ್ತಾ ಇತ್ತು, ಇನ್ಕಮಿಂಗ್ ಕಾಲು. ಆದ್ರೆ ಈಗ ಪ್ರಸ್ತುತ ಕೆಲವು ವರ್ಷಗಳಿಂದ ಎಲ್ಲ ಒಂದು ಕಂಪ್ನಿಯವರು ಮಾತಾಡ್ಕೊಂಡು ಇದನ್ನ ಸ್ಥಗಿತ ಮಾಡಿದ್ರು. ಅಂದ್ರೆ ಇನ್ಕಮಿಂಗ್ ಕಾಲ್ ಬರೋದು ನಿಂತು ಹೋದ್ದು. ಅಂದ್ರೆ ಹಚ್ಚಿದ್ರು ಕೂಡ ಬರಲ್ಲ, ಏನು ಇದ್ರು ಕೂಡ ಬರೋದೇ ಇಲ್ಲ, ಹಂಗಾಯ್ತು. ಆದ್ರೆ ಈಗ ಪ್ರಸ್ತುತ ಜಿಯೋದವ್ರು ಏನ್ ತೆಗೆದಿದ್ದಾರೆ ಅಂದ್ರೆ, ಯಾರ್ಯಾರು ಈ ಒಂದು ಸಿಮ್ ಅನ್ನ ಇನ್ಕಮಿಂಗ್ ಕಾಲ್ಗೋಸ್ಕರ ಅಷ್ಟೇ ಬಳಸ್ತಾ ಇದಾರ, ಅಂದ್ರೆ 3 ವರ್ಷ ತನಕ ಫ್ರೀ ಇರತ್ತೆ ಅಂತೇಳಿ ಇನ್ಕಮಿಂಗ್ ಕಾಲ್ಗೋಸ್ಕರ ಅಷ್ಟೇ ಬಳಸ್ತಾ ಇದಾರಲ್ಲ, ಅಮೌಂಟ್ ಹಾಕಿಲ್ಲ ಅದರಲ್ಲಿ, ಅಂತವ್ರದ್ದು ಸಿಮ್ ಅನ್ನ ಸ್ಥಗಿತಗೊಳಿಸ್ತಿದ್ದಾರೆ, ಅಂದ್ರೆ ಬ್ಲಾಕ್ ಮಾಡ್ತಿದ್ದಾರೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಿಮ್ ಚಾಲ್ತಿಯಲ್ಲಿ ಇರಬೇಕು, ಖಾಯಂ ಇರ್ಬೇಕಂದ್ರೆ ಭಾಳ ಅಮೌಂಟ್ ಅಂತ ರೀಚಾರ್ಜ್ ಮಾಡಕ್ ಹೋಗ್ಬೇಡಿ. ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಕಾನೂನುಬದ್ಧವಾಗಿ. 11 ರೂಪಾಯಿ ಪ್ಲಾನ್ ಇರತ್ತೆ, ಅದು ಕೂಡ ರಿಚಾರ್ಜ್ ಮಾಡಿಸ್ಕೊಳ್ಳಿ, ಅಂದ್ರೆ ಆಕ್ಟಿವ್ ಆಗತ್ತೆ ನಿಮ್ಮೊಂದು ಸಿಮ್. ಮತ್ತೆ ಎಷ್ಟು ತಿಂಗಳಾದ್ರೂ ಆಕ್ಟಿವ್ ಇರತ್ತೆ. ಅದ ನಂತರ 103 ಪ್ಲಾನ್ ಇದೆ, ಅದು ಕೂಡ ಹಾಕೊಳ್ಳಿ. 189 ಇದೆ, ಅದು ಕೂಡ ಹಾಕೊಳ್ಳಿ. 209 ರೂಪಾಯಿ, ಇದು ಸಣ್ಣ ಪ್ಲಾನು. ನಿಮ್ಮೊಂದು ಬ್ಲಾಕ್ ಆಗುವಂತ ಸಿಮ್ ಅನ್ನ ತಪ್ಪಿಸಿಕೊಳ್ಳೋದಕ್ಕೆ ಇದು ಸಣ್ಣ ಒಂದು ಸ್ಕ್ಲೂ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಯಾರ್ಯಾರು ಸಿಮ್ ಅನ್ನ ಯೂಸ್ ಮಾಡ್ತಾ ಇದ್ರ ಬಟ್ ಅದಕ್ಕೆ ಅಮೌಂಟ್ ಹಾಕಿಲ್ಲ ಅಂದ್ರೆ ಕಂಪನಿಯಿಂದ ನಿಮ್ಮೊಂದು ಸಿಮ್ ಅನ್ನ ಬ್ಲಾಕ್ ಮಾಡ್ತಾರೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಬ್ಲಾಕ್ ಇದು ಮಾಡ್ತಾರೆ, ಸ್ಥಗಿತಗೊಳಿಸ್ತಾರೆ. ಆದಷ್ಟು ನಿಮ್ಮೊಂದು ಚಾಲ್ತಿ ಇರಬೇಕಂದ್ರೆ ಇದೆಲ್ಲ ಮಾಡಿ. ಇದು ಪಾಯಿಂಟ್ ನಂಬರ್ 1. ಇನ್ನು ಎರಡನೇದಾಗಿ ಸರ್ಕಾರದಿಂದಾನೆ, ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದಾನೆ ಈ ಒಂದು ಅಂಗವಿಕಲದವರಿಗೆ ಸ್ವಂತ ಮನೆಯನ್ನ ಕೊಡ್ತಿದ್ದಾರೆ. ಈಗ 2026ರಲ್ಲಿ ಅವ್ರಿಗೊಂದು ಹೊಸದಾಗಿ ಸ್ಕೀಮ್ಗಳು, ಅದ ನಂತರ ಹೊಸದಾಗಿ ಕಾನೂನನ್ನು ಲಾಂಚ್ ಮಾಡಿದ್ರು. ಇವರಿಗಾಗಿನೇ 25% ಮೀಸಲಾತಿ ಇರತ್ತೆ ಇನ್ಮೇಲೆ. ಅಂಗವಿಕಲದವರಿಗೆ ಪಿಂಚಣಿ ಪಡೆಯುವಂತ ಅಂಗವಿಕಲದವರಿಗೆ ಇವರಿಗಾಗಿನೇ 25% ಮೀಸಲಾತಿ ಇರತ್ತೆ. ಖುದ್ದಾಗಿ CM ಸಿದ್ದರಾಮಯ್ಯನವರನ್ನೇ ಆದೇಶ ಪ್ರಕಟ ಮಾಡಿದ್ದಾರೆ. ಇದರಲ್ಲಿ ಏನೇನು ಸಿಗತ್ತೆ 25%ದಲ್ಲಿ? ಮೊದಲನೇದಾಗಿ ನೀವೇನಾದ್ರೂ ಕೃಷಿ ಭೂಮಿಯನ್ನ ತಗೋಕ್ ಹೋದ್ರೆ ಅದರಲ್ಲಿ 25%ದಲ್ಲಿ ನಿಮ್ಮೊಂದು ಭೂಮಿ ಇರತ್ತಲ್ಲ, ಅದ್ರ ಅಷ್ಟು ಅಮೌಂಟ್ ಸೂಟ್ ಆಗಿ ನಿಮಗೆ ಅರ್ಧಕ್ಕರ್ಧ ಅಮೌಂಟ್ ಸರ್ಕಾರ ಕಟ್ಟತ್ತೆ. ಉಳಿದಂತ ಸ್ವಲ್ಪ ಅಷ್ಟಿಷ್ಟು ಅಂತೇಳಿ ನೀವು ಕಟ್ಟಬಹುದು. ಅದರಲ್ಲಿ ಅರ್ಧಕ್ಕರ್ಧ ಸರ್ಕಾರ ಕಟ್ಟುವಂತ ಒಂದು ನಿಯಮ ಇದು. ಕೃಷಿ ಭೂಮಿ ಸಿಗತ್ತೆ ಸ್ವಂತ ಮಾಡ್ಕೊಳ್ಳೋ ಸಲುವಾಗಿ. ಅದ ನಂತರ ಪ್ಲಾಟ್ಗಳು, ಸ್ವಂತ ಮನೆ, ಸರ್ಕಾರದಿಂದ ನಿಮಗೆ ಸ್ಕೀಮ್ ಮೂಲಕವಾಗಿ ಸ್ವಂತ ಮನೆ ಪಡೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮೊದಲಿಗೆ ಈ ರೀತಿ ಯಾವುದೇ ಯೋಜನೆ ಇದ್ದಿದ್ದಲ್ಲ, ಈಗೆಲ್ಲ ಜಾರಿ ಮಾಡಿದ್ದಾರೆ. ಇದೊಂದು ಒಳ್ಳೆಯ ವಿಚಾರ. ನೋಡಿ, ಇನ್ನು ಕೆಲವೇ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತೆ. ಅಂಗವಿಕಲದವರಿಗೆ ಸ್ವಂತ ಮನೆ ಪಡೆಯೋದಕ್ಕೆ ಅಪ್ಲಿಕೇಶನ್ ಪ್ರಾರಂಭ ಅದು ಬರತ್ತೆ. ಕೆಲವು ದಿನಗಳಾದ್ಮೇಲೆ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಅಧಿಸೂಚನೆ ಪ್ರಕಟ ಆಗಿದೆ. ದಿನಾಂಕ 21/4/2026 ಅಧಿಸೂಚನೆ ಆಗಿದೆ. ಎಲ್ಲಿಂದ ಆಗಿದೆ? ಕರ್ನಾಟಕ ಸರ್ಕಾರ, ಅಧಿಕೃತವಾಗಿ ಕರ್ನಾಟಕ ಸರ್ಕಾರ ಸಚಿವಾಲಯದಿಂದ, ವಿಕಾಸ್ ಸೌಧ, ಡಾಕ್ಟರ್ BR ಅಂಬೇಡ್ಕರ್ ವಿಧಿ, ಬೆಂಗಳೂರು, ಇಲ್ಲಿಂದ ಒಂದು ನೋಟಿಸ್ ಪ್ರಕಟ ಮಾಡಿದ್ದಾರೆ.